ಕಾಂತಾರ 1 ಸಿನಿಮಾ ರಿಲೀಸ್ ಆಗಿದ್ದು ಆಯ್ತು, ಕಮರ್ಷಿಯಲಿ ಸಕ್ಸಸ್ ಆಗಿದ್ದು ಆಯ್ತು. ಆದರೆ ಕಾಂತಾರ ಸೃಷ್ಟಿಸ್ತಾ ಇರುವಂತಹ ವಿವಾದ ದಿನಕ್ಕೊಂದು ಸೃಷ್ಟಿಯಾಗ್ತಾ ಇದೆ. ಪ್ರಮುಖವಾಗಿ ದೈವಾರಾಧನೆಗೆ ಅಪಚಾರ ಎಸಗಲಾಗಿದೆ ಅನ್ನುವಂಥ ಆರೋಪ ಕಾಂತಾರ ರಿಲೀಸ್ ಆದಾಗಲೇ ಕೇಳಿಬಂದಿತ್ತು. ಈಗ ಮತ್ತೊಂದು ವಿವಾದದ ಸುಳಿಗೆ ಕಾಂತಾರ ಚಿತ್ರತಂಡ ಸಿಲುಕಿರೋದು. ಸಂಪ್ರದಾಯವನ್ನ ಮೀರಿ ರಿಷಬ್ ಶೆಟ್ಟಿಯವರ ಹರಕೆ ನೇಮೋತ್ಸವ ನಡೆದಿದೆ ಅನ್ನುವಂಥ ಅಪಸ್ವರ. ಈ ಹರಕೆ ನೇಮೋತ್ಸವದಲ್ಲಿ ದೈವ ನರ್ತಕ ವರ್ತಿಸಿದ ರೀತಿಯ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ. ಕಾಂತಾರ 1 ಸಕ್ಸಸ್ ಆಯಿತು ಅನ್ನೋ ಕಾರಣಕ್ಕಾಗಿ ಕಾಂತಾರ ಚಿತ್ರತಂಡ ಹರಕೆ ನೇಮೋತ್ಸವವನ್ನು ಒಪ್ಪಿಸಿತ್ತು. ಬಾರಬೈಲು ವಾರಾಹಿ ಪಂಜುರ್ಲಿ ದೇವಸ್ಥಾನದಲ್ಲಿ ಹರಕೆ ಕೋಲ ನಡೆದಿತ್ತು. ಆದರೆ ಈ ಕೋಲೋತ್ಸವದಲ್ಲಿ ಅಥವಾ ನೇಮೋತ್ಸವದಲ್ಲಿ ದರ್ಶನ ಪಾತ್ರಿ ಅತಿರೇಕವಾಗಿ ವರ್ತಿಸಿದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬರ್ತಾ ಇದೆ. ಆ ಆರೋಪ ಕೇಳಿ ಬರೋದಕ್ಕೆ ಕಾರಣ ಒಂದು ಪರಂಪರೆ ಇದೆ, ಒಂದು ಹಿನ್ನೆಲೆ ಇದೆ. ಬಟ್ ಅದೆಲ್ಲವನ್ನ ಬಿಟ್ಟು ಈ ದೈವ ಪಾತ್ರಿ ಅತಿರೇಕವಾಗಿ ವರ್ತಿಸಿದ್ದಾರೆ, ದೈವಾರಾಧನೆಗೆ ಅಪಚಾರ ಎಸಗುವಂತ ಕೆಲಸಗಳಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈಗ ನೀವು ದೃಶ್ಯ ನೋಡಿದ್ರಿ, ಅದು ಎಣ್ಣೆ ಮೂಲ್ಯ ತೆಗೆದುಕೊಳ್ಳುವಂತ ದೃಶ್ಯ. ದೈವಾರಾಧನೆಯ ಸಂದರ್ಭದಲ್ಲಿ ನೇಮೋತ್ಸವ ಆರಂಭಕ್ಕೂ ಮುನ್ನ ಎಣ್ಣೆ ಮೂಲ್ಯ ಕೊಡುವಂತ ವಾಡಿಕೆ ಇದೆ. ದೈವಸ್ಥಾನದಲ್ಲಿ ಎಣ್ಣೆ ಮೂಲ್ಯ ನೀಡುವ ಸಂಪ್ರದಾಯ ಇದೆ. ದೈವ ನರ್ತಕ ಸಂಪ್ರದಾಯ ಮೀರಿ ವರ್ತಿಸಿದರ ಬಗ್ಗೆ ಈಗ ಬೇಸರ ವ್ಯಕ್ತವಾಗ್ತಾ ಇದೆ. ಇನ್ನು ಈ ದೈವ ನರ್ತಕ ಎರಡೂ ಕಾಂತಾರ ಸಿನಿಮಾದಲ್ಲೂ ಕೂಡ ಆ ಚಿತ್ರತಂಡದ ಭಾಗವಾಗಿದ್ರು, ಚಿತ್ರತಂಡಕ್ಕೆ ಮಾರ್ಗದರ್ಶನ ಕೊಡ್ತಾ ಇದ್ರು. ರಿಷಬ್ ಶೆಟ್ಟಿ ಮಡಿಲಲ್ಲಿ ಮಲಗಿದ್ದಾರೆ ದೈವಾರಾಧನೆಯ ಸಂದರ್ಭದಲ್ಲಿ. ದೈವಾರಾಧಕರು ಈಗ ಪ್ರಶ್ನೆ ಕೇಳುತ್ತಿದ್ದಾರೆ, ಎಲ್ಲಾದರೂ ಇದೆಯಾ ಈ ರೀತಿ? ದೈವ ನರ್ತಕನೊಬ್ಬ ಹರಕೆ ಸೇವೆ ಕೊಟ್ಟವರ ಮೈ ಮೇಲೆ ಮಲಗೋದು, ಮಡಿಲಲ್ಲಿ ಮಲಗೋದು, ಇಂಥದ್ದೇನಾದರೂ ಎಲ್ಲಾದರೂ ಇದೆಯಾ? ನಿಯಮಗಳನ್ನ ಮೀರಿ ಈ ರೀತಿ ವರ್ತಿಸಿರೋದು ತಪ್ಪು ಅಂತ ದೈವ ನರ್ತಕ ಮುಖೇಶ್ ಅವರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖೇಶ್ ಈ ಕಾಂತಾರ ಚಿತ್ರತಂಡದ ಸೆಟ್ನಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ಎಸ್, ಈ ದೃಶ್ಯ ಏನ್ ನೋಡ್ತಾ ಇದ್ದೀರಿ, ಇದೆಲ್ಲ ಅತಿರೇಕ ಅಂತ ಈಗ ದೈವಾರಾಧಕರು ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದು. ಈ ರೀತಿಯೆಲ್ಲ ಇಲ್ಲ, ಇದು ಎಣ್ಣೆ ಬೂಳ್ಯ ಕೊಡುವ ಸಂದರ್ಭ, ಪಂಜುರ್ಲಿ ದೈವದ ಎಣ್ಣೆ ಬೂಳ್ಯ ತೆಗೆದುಕೊಳ್ಳುವಂತ ಸಂದರ್ಭದ ದೃಶ್ಯ ಇದು. ಈ ವೇಳೆ ಈ ರೀತಿಯೆಲ್ಲ ವರ್ತಿಸಿರೋದು ಅದು ದೈವಾರಾಧನೆಯಲ್ಲಿಲ್ಲ. ಈ ಮುಖೇಶ್ ಅನ್ನುವಂಥ ದೈವ ನರ್ತಕ ಕಾಂತಾರ ಸಿನಿಮಾ ಸೆಟ್ನಲ್ಲೂ ಕೂಡ ಕಾಣಿಸಿಕೊಂಡಿರುವಂಥ ಫೋಟೋಗಳೇನಿದಾವೆ, ಈ ಫೋಟೋಗಳೀಗ ವೈರಲ್ ಆಗ್ತಾ ಇದೆ. ರಿಷಬನ್ನ ಮೆಚ್ಚಿಸೋದಕ್ಕೆ ಈ ರೀತಿ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಕೆಲವರು ಮಾಡ್ತಾ ಇದ್ದಾರೆ. ಶೂಟಿಂಗ್ ಅಲ್ಲಿ ಜೊತೆಗಿರುವಂತ ದೃಶ್ಯವನ್ನ ನೋಡ್ತಾ ಇದ್ದೀರಿ ನೀವು. ಕಾಂತಾರ ಶೂಟಿಂಗ್ ಆಗ್ತಂತ ಸಂದರ್ಭದಲ್ಲಿ ಇದೇ ದೈವ ನರ್ತಕ ಮುಖೇಶ್ ಇವರು ಅವರಿಗೆ ಮಾರ್ಗದರ್ಶಕರಾಗಿದ್ದರು. ಅಂದ್ರೆ ದೈವಾರಾಧನೆಯ ಸಿನಿಮಾವನ್ನು ಹೇಗೆ ಮಾಡಬೇಕು, ಸಂಪ್ರದಾಯ ಏನು, ಇದನ್ನೆಲ್ಲ ಹೇಳಿಕೊಟ್ಟಿದ್ರು. ಬಟ್ ಈಗ ನೋಡಿದ್ರೆ ಈ ದೈವಾರಾಧನೆ ಹರಕೆ ಕೋಲವನ್ನು ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅಂಡ್ ಟೀಮು. ಆ ಹರಕೆ ಕೋಲದವನ್ನ ನೆರವೇರಿಸಿದ್ದು ಇದೇ ಮುಖೇಶ್ ಅವರು ದೈವ ಪಾತ್ರಿಯಾಗಿ. ಬಟ್ ಅವರು ದೈವದ ಕೊಡಿಯಡಿಯಲ್ಲಿ ವರ್ತಿಸಿದಂಥ ರೀತಿಯ ಬಗ್ಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ, ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಈ ರೀತಿಯೆಲ್ಲ ಇಲ್ಲ, ಇದು ರಿಷಬ್ ಅನ್ನ ಮೆಚ್ಚಿಸಬೇಕು, ಚಿತ್ರತಂಡವನ್ನ ಮೆಚ್ಚಿಸಬೇಕು ಅನ್ನೋ ರೀತಿಯಲ್ಲಿ ಈ ರೀತಿ ಮಾಡಿರೋದು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ದೈವ ನರ್ತಕ ಅತಿರೇಕವಾಗಿ ವರ್ತಿಸಿದ್ದಾರೆ ಅನ್ನುವಂಥ ಆರೋಪ ಒಂದು ಕಡೆ ಕೇಳಿ ಬಂದ್ರೆ, ಮತ್ತೊಂದೆಡೆ ಚಿತ್ರತಂಡದ ಬಗ್ಗೆಯೂ ಕೂಡ ಆಕ್ಷೇಪಗಳು ಕೇಳಿ ಬರ್ತಾ ಇದೆ. ರಿಷಬ್ ನನ್ನಲ್ಲೂ ಕೂಡ ದೈವಾರಾಧನೆಯ ವಿಚಾರವನ್ನ ಕೇಳಿದ್ರು, ಆದ್ರೆ ನಾನು ಹೇಳಿರಲಿಲ್ಲ. ರಿಷಬ್ ಅನ್ನ ತೃಪ್ತಿಪಡಿಸೋದಕ್ಕೆ ದೈವಾರಾಧನೆಯನ್ನ ಮಾರಿಕೊಂಡಿದ್ದಾರೆ ಕೆಲವರು ಅಂತ ಸುವರ್ಣ ನ್ಯೂಸ್ಗೆ ದೈವಾರಾಧಕ ತಮ್ಮಣ್ಣ ಶೆಟ್ಟಿ ಮಾತನಾಡಿದ್ದಾರೆ. ಹರಕೆ ಕೋಲ ಎಣ್ಣೆ ಬೂಳ್ಯ ಸಂಪ್ರದಾಯ ತದ್ವಿರುದ್ಧ. ದೈವಾರಾಧನೆಯ ಹರಕೆಯ ನೇಮ ಕೊಡೋದಿಲ್ಲ, ಕುಟುಂಬದಲ್ಲಿ ಮಾತ್ರ.
ಇದು ಕ್ಷೇತ್ರಕ್ಕೆ ಹೆಚ್ಚೆಚ್ಚು ಭಕ್ತರು ಬರಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿ ಎಲ್ಲ ಮಾಡಿದ್ದಾರೆ. ಕತ್ತಿ ಬಟ್ಟಲನ್ನ ತಲೆಗೆ ಬಡಿಯುವಂತ ನಿಯಮ ಇಲ್ಲ. ದೈವ ಯಾವತ್ತೂ ಕೂಡ ಅಂಗಿ ಹಾಕಿದವರನ್ನ ಮುಟ್ಟುವಂತಿಲ್ಲ, ಇನ್ನು ಮಡಿಲಲ್ಲಿ ಮಲಗುವಂತಿಲ್ಲ. ಇದೆಲ್ಲ ನಿಯಮಗಳಿದಾವೆ. ಇದು ಯಾವುದು ಪಾಲನೆಯಾಗಿಲ್ಲ ಅನ್ನೋ ಆಕ್ಷೇಪದ ಮಾತನ್ನ, ಬೇಸರದ ಮಾತನ್ನ ತಮ್ಮಣ್ಣ ಶೆಟ್ಟಿಯವರು ಆಡಿದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ತಮ್ಮಣ್ಣ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ತಮ್ಮಣ್ಣ ಶೆಟ್ಟಿ ನಮಸ್ಕಾರ. ನಮಸ್ತೆ. ನಮಸ್ತೆ. ನಾ ದೃಶ್ಯ ನೋಡ್ತಾ ಇದ್ದೆ, ಅತಿರೇಕ ಅಂತ ಯಾಕೆ ಅನಿಸ್ತಾ ಇದೆ ತಮಗೆ ಇದು? ಸರ್, ದೈವಾರಾಧನೆಗೆ ಒಂದು ಅದರದೇ ಆದಂತ ನಿಯಮಗಳನ್ನ ನಮ್ಮ ಪೂರ್ವಜರಿಂದ ಹಾಕಿಕೊಂಡದ್ದು. ಎಲ್ಲವೂ ನಿಮ್ಗೆ ದೇವತಾರಾಧನೆಯಲ್ಲಿ ಕಾಲ ಕಾಲಕ್ಕೆ ಬದಲಾದಾಗೆ ದೈವಾರಾಧನೆಯಲ್ಲಿ ಅಂತ ಬದಲಾವಣೆಗಳಿಲ್ಲ. ಎಲ್ಲಿ ಏನು ನಡೀತಾ ಇದೆ ಅದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಸೂರ್ಯಚಂದ್ರರ ಕಾಲದಿಂದ ಇದ್ದದ್ದು. ಈಗ ಹೇಳಲಿಕ್ಕೆ ಎಲ್ರು 800 ವರ್ಷ 700 ವರ್ಷ 600 ವರ್ಷ ಹೇಳ್ತಾರೆ, ಅದಲ್ಲ. ಆದ್ರೆ ಅಂದಿನ ನಿಯಮಗಳು ಇರುವಂತದ್ದು, ಪ್ರತಿಯೊಂದಕ್ಕೂ ನಿಯಮ ಇದೆ. ಅಲ್ಲ, ಪರ್ಟಿಕ್ಯುಲರ್ ಇಲ್ಲಿ ಏನ್ ತಪ್ಪಾಯ್ತು ಅಂತ ಹೇಳ್ತೀರಿ ತಮ್ಮಣ್ಣ ಶೆಟ್ಟಿ ಅವರು? ಇಲ್ಲಿ ನೋಡಿ, ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬರು ನಿಮ್ಗೆ ರೀತಿಯಾದಂತ ಅರಿಕೆಗಳನ್ನ ಹೇಳುವಾಗ ಜನರ ಗ್ರಾಮ ಸಂಬಂಧಿ ದೈವಗಳಿಗೆ ನಿಮ್ಗೆ ಸರಳವಾದಂತ ಅರಿಕೆಗಳಿರುವಂತದ್ದು. ಅರಿಕೆಯ ನಿಯಮ, ಅರಿಕೆಯ ಕೋಲ ಎಂಬ ನಿಯಮ ಗ್ರಾಮ ಸಂಬಂಧಿ ವಿಚಾರದಲ್ಲಿ ಇಲ್ಲ. ಒಂದು ವೇಳೆ ನಿಮಗೆ ಅಂತದಿದ್ರೆ ಅದರಲ್ಲಿ ಸಂಕ್ರಮಣ, ಅರಿಕೆಯ ಸಂಕ್ರಮಣಗಳು ಮತ್ತೆ ಅರಿಕೆಯ ತಂಬಿಲಗಳು ಮತ್ತೆ ನವರಾತ್ರಿಗೆ ಸಂಬಂಧ ಇದು ಬೇರೆ ಬೇರೆವಾದಂತ ತಂಬಿಲ ಮತ್ತೆ 2 ಸಿಯಾಲ ಹೊಂಡ ಮತ್ತೆ ಒಂದಷ್ಟು ಚಿಕ್ಕ ಏನಾದ್ರೂ ಬೆಳ್ಳಿ ಚಿನ್ನದ ಇಂಥ ಅರಿಕೆಗಳನ್ನು ಕೊಡುವಂತ ಬಿಟ್ಟರೆ, ಇಷ್ಟು ದೈವಾರಾಧನೆಯಲ್ಲಿ ಅರಿಕೆಯಲ್ಲಿ ಶ್ರೇಷ್ಠ ಅರಿಕೆ ಅಂತ ಹೇಳಿದ್ರೆ ಅದು ಧರ್ಮ ನೇಮ, ಧರ್ಮ ಮಿಚ್ಚಿ. ಅದು ಕೊಡ್ಬೇಕಿದ್ರೆ ಅದು ಕೊಟ್ಟ ನಂತರ ಆ ವ್ಯಕ್ತಿಯನ್ನ ದೈವ ಗಡಿ ಸ್ವೀಕಾರ ಮಾಡಿ ಒಂದು ಗುರುತಿಸುವಿಕೆಯನ್ನು ಮಾಡಿಕೊಳ್ತದೆ. ಮತ್ತೆ ಪ್ರತಿ ನಿಯಮದಲ್ಲೂ ಆತನನ್ನು ಕರೆಯುವಂತ ನಿಯಮಗಳಿದೆ. ಅದು ಆ ವ್ಯಕ್ತಿ, ಆ ಗ್ರಾಮದ, ಇಲ್ಲಿ ದೈವಾರಾಧನೆ ಅಂತ ಹೇಳಿದ್ರೆ ಒಂದು ಪ್ರಾದೇಶಿಕವಾದ ಒಂದೊಂದು ಗ್ರಾಮಕ್ಕೆ ಸಂಬಂಧಪಟ್ಟ ಒಂದು ವ್ಯವಸ್ಥೆ. ಈಗ ತಮ್ಮಣ್ಣ ವ್ಯಕ್ತಿಯಾಗಿರಬೇಕು. ತಮ್ಮಣ್ಣ ಶೆಟ್ರೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಉಡುಪಿ ಸೇರಿಸಿ ಕೇಳ್ತಾ ಇದ್ದೀನಿ. ಸುಳ್ಯದಿಂದ ಉಡುಪಿವರೆಗೆ ಅಂತ ಅನ್ಕೊಳ್ಳೋಣ, ಒಂದೊಂದು ಕಡೆ ಒಂದೊಂದು ರೀತಿಯ ಪದ್ಧತಿ ಇದೆ. ಇದಮ್ಮಿತ್ತಮ್ ಅಂತೂ ಎಲ್ಲೂ ಇಲ್ಲ ದೈವದ ಕೊಡಿಯಡಿಯಲ್ಲಿ. ಸುಳ್ಯದಿಂದ ಸಾಧಾರಣ ಬೈಂದೂರು ಉತ್ತರ ಕನ್ನಡದ ಬಾರ್ಡರ್ನವರೆಗೂ ಇಲ್ಲಿ ಎಲ್ಲ ದೈವಾರಾಧನೆ ಅಂತ ಹೇಳಿದ್ರೆ ಗ್ರಾಮಕ್ಕೆ ಬದಲಾವಣೆ ಇದೆ, ಕುಟುಂಬಕ್ಕೆ ಭಿನ್ನತೆ ಬೇರೆ ಬೇರೆ ಇದೆ. ಎಲ್ಲ ಆಹಾರ ಪದ್ಧತಿ, ಸಂಧಿ ಪಾರ್ಧಾನಗಳು, ರೀತಿ ನೀತಿಗಳು ಇದೆ. ಇಲ್ಲಿ ನಡೆದದ್ದು ಏನು ಅಂತ ಹೇಳಿದ್ರೆ ಅದನ್ನು ಮೀರಿ ಏನು ನಡೆದಿದೆ ಅಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಕುಂದಾಪುರದವರು. ಆದ್ರೆ ಇಲ್ಲಿಯೇ ನೇಮ ಕಟ್ಟುವಂತ ಈ ನರ್ತಕರಿರ್ಬಹುದು ಮತ್ತೆ ಅಲ್ಲಿರುವಂತ ತಂತ್ರಿಗಳಿರ್ಬಹುದು, ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಗಡಿಕಾರರು ಈ ವಿಚಾರಗಳನ್ನ ಮುಟ್ಟಿಸುವ ಕೆಲಸವನ್ನು ಮಾಡಬೇಕಿತ್ತು. ಇಲ್ಲಿ ದೈವಾರಾಧನೆ ನೀವು ಈಗ ನಮ್ಮ ಊರಿಗೆ ಒಂದು ದೈವಕ್ಕೆ ನೀವು ಅತಿಥಿಯಾಗಿ ಬಂದ್ರೆ ಬೆಂಗಳೂರಿಂದ, ನಾವು ಇಲ್ಲಿಯ ನಿಯಮಗಳನ್ನು ಪಾಲಿಸುವಂತದ್ದು. ನಿಮ್ಗೆ ಈ ರೀತಿಯಾಗಿ ದೈವ ಕರೆದಾಗ ಹೀಗೆ ನೀವು ಮಾತಾಡಬೇಕು, ಇಂಥ ನಿಯಮಗಳಿದೆ. ಮತ್ತೆ ಯಾವ ವ್ಯಕ್ತಿಯಲ್ಲಿಯೂ ನಮ್ಮ ತುಳುನಾಡ ದೈವಗಳು ನೇರವಾಗಿ ಮಾತನಾಡುವ ಕ್ರಮವಾಗಲಿ, ನಿಮ್ಮನ್ನು ಆಲಂಗಿಸಿ ಮುತ್ತಿಕ್ಕುದಾಗಲಿ, ನಿಮ್ಮ ಮಡಿಲಲ್ಲಿ ಬಿದ್ದು ಬೀಳುವುದಾಗ್ಲಿ, ಇದು ದೈವಾರಾಧನೆಯಲ್ಲಿ ಇಲ್ಲ. ಇಲ್ಲಿಯ ನಿಯಮ ಏನೇ ಇದ್ರು ಗಡಿಕಾರನೆಂಬ ಮಧ್ಯವರ್ತಿ, ಅದಕ್ಕೆ ಮಧ್ಯದಲ್ಲೊಬ್ಬರಿದ್ದಾರೆ, ಅವರತ್ರ ನೀವು ಹೇಳಿ, ಅವರು ದೈವ ಕೇಳಿ ದೈವ ಕೊಟ್ಟ ಸಂದೇಶವನ್ನು ನಿಮಗೆ ಕೊಡುವಂತದ್ದು. ಅಲ್ಲ ತಮ್ಮಣ್ಣ ಶೆಟ್ಟಿ ಅವರೇ, ಈಗ ಲಿಖಿತ ಸಂಪ್ರದಾಯ ಇಲ್ಲದೆ ಇರುವಂತ ಒಂದು ಆಚರಣೆ, ಇದನ್ನ ಇದೇ ರೀತಿ ಮಾಡಬೇಕು ಅಂತ ಯಾರು ಬರೆದಿಟ್ಟಿಲ್ಲ ಸರ್. ದೈವಾರಾಧನೆ ಮೌಖಿಕ ಪರಂಪರೆ. ದೈವಾರಾಧನೆ ನೀವು ಹೇಳಿದ್ರಿ, ತಮ್ಮನ್ ಶೆಟ್ಟಿ ಹೇಳಿದ್ರಿ, ಯಾರೊಬ್ಬ ತಂತ್ರಿ ಜ್ಯೋತಿಷರು ಹೇಳಿದ್ರಿ ಅಂತ ಕೊಂಡೋಗುದಲ್ಲ. ಇಲ್ಲಿ ನಿಯಮ ತಂದೆಯಿಂದ, ಮಾವನಿಂದ, ಅಜ್ಜನಿಂದ ಏನನ್ನು ನೋಡ್ಕೊಂಡು ಬಂದಿದ್ದೀರಾ ಇದನ್ನು ಮುಂದುವರಿಸಿಕೊಂಡು ಹೋಗುವಂತದ್ದು ಇವತ್ತಿಗೂ ದೈವಾರಾಧನೆ ಇದೆ. ಇನ್ನೊಂದು ಅದನ್ನು ಮೀರಿ ಒಂದು ವಿಚಾರ ಇದೆ, ಮಾತಾಡಿ ನೋಡಿ. ಒಂದು ಗ್ರಾಮದಲ್ಲಿ ಒಂದು ಯಾವುದೇ ಒಂದು ಧರ್ಮ ನೇಮ, ಧರ್ಮ ಮೆಚ್ಚಿ ಹೆಚ್ಚುವರಿ ಕಾರ್ಯಗಳು ಆಗಬೇಕಿದ್ದರೆ ಆವಾಗ, ಈಗ ಉದಾಹರಣೆಗೆ ಮೊನ್ನೆ ರಿಷಬ್ ಶೆಟ್ಟಿ ಅವರ ಅರಿಕೆಯ ಕೋಲ ನೇಮ ನಡೆದಂತ ಜಾಗದಲ್ಲಿ ಯಾವುದೇ ಒಂದು ನಿಮ್ಗೆ ಇಂಥ ಅರಿಕೆಯ ನೇಮ ಹೆಚ್ಚುವರಿ ಕಾರ್ಯಕ್ರಮ ಆಗಬೇಕಾದ್ರೆ ಮೊಟ್ಟ ಮೊದಲ ಬಾರಿಗೆ ಆ ಗ್ರಾಮದ ಸೀಮೆ ಸಂಬಂಧಿ ದೇವರಾದಂತ ಕದ್ರಿ ಶ್ರೀ ಮಂಜುನಾಥ ದೇವರಿಗೆ ನಡೆದು ಏರಿ ಕಾರ್ಯಕ್ರಮ ನಡೆದಾದ ನಂತರ ಆ ದೇವರಲ್ಲಿ ನಾವು ಪ್ರಾರ್ಥಿಸಿ, ನಂತರ ಆ ದೈವಕ್ಕೆ ಏನೇನು ಅಲ್ಲಿ ಮಲರಾಯ ಬೇರೆ ಬೇರೆ ದೈವಗಳು, ಜಾರಂದಾಯ ದೈವಗಳಿದ್ದಾಗ ಆ ದೈವದ ಹತ್ರ ಅಪ್ಪಣೆ ಪಡೆದು
ಆ ದೈವ ಹಾಲು ಕುಡಿದು ಆಹಾರ ಸ್ವೀಕರಿಸಿದ ನಂತರ ಅದರ ಸಂತೃಪ್ತಿಯ ಮೇಲೆ ಅದರ ಈಗ ತಮ್ಮಣ್ಣ ಶೆಟ್ರೆ ನಾನೊಂದು ಕೇಳ್ತೀನಿ. ಈಗ ತಾವು ಹೇಳಿದ್ರಿ ಈಗ ಮಡಿಲಲ್ಲಿ ಮಲಗುವಂತ ಸಂಪ್ರದಾಯ ಏನಿದೆ ಇದೆಲ್ಲ ಇಲ್ಲ, ಇದೆಲ್ಲ ಈ ರೀತಿ ಎಲ್ಲ ಮಾಡಂಗಿಲ್ಲ ಅಂತ. ನಾನು ಹಲವು ಕೊರಗಜ್ಜ ನೇಮಗಳನ್ನ ನೋಡ್ತಾ ಇದ್ದೆ. ಮಕ್ಕಳನ್ನ ಎತ್ತಿ ಆಡಿಸೋದು ಇದೆಲ್ಲ ಶುರುವಾಗಿದೆ. ಇದು ಸರಿನಾ? ಅದು ನೋಡಿ, ಕೊರಗಜ್ಜ ಕೋಲ ನಮ್ಗೆ ನಾವು ಸೋತದ್ದು ಇಲ್ಲೇ ಸರ್. ಈಗ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಒಂದು ಈ ಕೊರಗಜ್ಜನ ಕೋಲ, ಕೊರಗಜ್ಜನ ಕಟ್ಟೆ ಎಲ್ಲವೂ ನಿಮಗೆ ಒಂದು ವ್ಯಾಪಾರದ ಕಟ್ಟೆಗಳಾಗಿವೆ. ಎಲ್ಲರೂ ಸಂಪ್ರದಾಯವನ್ನು ಮುರಿದಿದ್ದಾರೆ. ಇದು ಎಲ್ಲರೂ ನಿಮ್ಮ ಬೆಂಗಳೂರು ಹೊರಗಿನ ಊರಿನಿಂದ ಜನರನ್ನು ಆಕರ್ಷಣೆ ಮಾಡ್ಲಿಕ್ಕೋಸ್ಕರ ಇಲ್ಲಿ ನಾನಾ ನಮೂನೆಯ ವೇಷಗಳನ್ನು ಮಾಡ್ಕೊಂಡಿದ್ದಾರೆ. ನಾವು ಸಾರ್ವಜನಿಕವಾಗಿ ಎಲ್ಲರಿಗೂ ಕರೆ ಕೊಟ್ಟಿದ್ದೇವೆ. ಮಗುವನ್ನು ಎತ್ತಿಸುವುದಾಗಲಿ, ಮತ್ತೆ ನಮಗೆ ಹೆಂಗಸರು ದೈವಗಳಿಗೆ ಮಾಲೆ ಹಾಕುವುದಾಗಲಿ, ಅಂದ್ರೆ ಇಲ್ಲಿ ಏನು ಇದ್ರು ಸಂಬಂಧಪಟ್ಟಂತ ವ್ಯಕ್ತಿಗಳು ಶ್ವೇತ ವಸ್ತ್ರಧಾರಿಗಳಾಗಿ ಬರೆ ಮೈಯಲ್ಲಿದ್ದುಕೊಂಡು ಸ್ನಾನ ಮಾಡಿ ದೈವವನ್ನು ಮುಟ್ಟುವುದಾಗ್ಲಿ, ದೈವ ಅವರನ್ನು ಮುಟ್ಟುವುದಾಗ್ಲಿ ದೈವಕ್ಕೆ ಹೂ ಹಾಕದಿರುವಂತದ್ದು. ಇಲ್ಲಿ ಇದ್ದದ್ದು ನಮ್ಮ ಅಸ್ಮಿತೆಯನ್ನ ಕಳ್ಕೊಂಡದ್ದು ಇಂತಹ ಮಗುವನ್ನು ಹಿಡಿದು ಕುಣಿಸುವಂತ ದೈವ ನರ್ತಕರಿಂದ. ಮತ್ತೆ ಈಗ ಋಷಭ್ ಅರಿಕೆಯ ಕೋಲದಲ್ಲಿ ಬೇರೆ ರೀತಿಯ ಪ್ರದರ್ಶನ ಮಾಡ್ತಾರಲ್ಲ, ಇಂತಹ ವ್ಯಕ್ತಿಗಳು ತನ್ನ ದೈವಾರಾಧನೆಯ ಅಸ್ಮಿತೆ, ರಾಜ್ಯ ನಂಬಿಕೆಗಳನ್ನ ಮಾರಿದ್ದರಿಂದ ತುಳುನಾಡು ಬಲವಾಗ್ತಾ ಇದೆ ಸ್ವಾಮಿ ಇವತ್ತು. ಥ್ಯಾಂಕ್ ಯು ತಮ್ಮಣ್ಣ ಶೆಟ್ಟಿ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.